ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತತ್ವ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ನಾನು ನಿತಿನ್ ಜನ್ವಿ. ಸೊ ನಾವಿವತ್ತು ಪ್ರೈಸ್ ಆಕ್ಷನ್ ಮುಖಾಂತರ ಯಾವ ರೀತಿ ನಾವು ಟ್ರೇಡ್ನ ತಗೋಬೋದು ಅಂತ ನಾವು ನೋಡ್ತಾ ಹೋಗೋಣ. ಸೊ ಅದಾದಮೇಲೆ ಇದು ಯಾವುದೇ ರೀತಿ ನಿಮಗೆ ಆ ಸ್ಟಾಕಲ್ಲಿ ತಗೊಳ್ಳಿ ಈ ಸ್ಟಾಕಲ್ಲಿ ತಗೊಳ್ಳಿ ಅಂತ ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಇದು ಜಸ್ಟ್ ನಿಮಗೆ ಕಾನ್ಸೆಪ್ಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರೈಸ್ ಆಕ್ಷನ್ ಯೂಸ್ ಮಾಡ್ಕೊಂಡ್ರೆ ನಾವು ಯಾವ ರೀತಿ ಟ್ರೇಡ್ನ ತಗೋಬೋದು, ಜಸ್ಟ್ ನಿಮಗೆ ಚಾರ್ಟ್ನ ಕಾನ್ಸೆಪ್ಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಡಿಸ್ಕ್ಲೈಮರ್ ಏನು ಅಂತಂದರೆ, ಸೊ ಇದು ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರ. ಸೊ ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಸೊ ಪ್ರೈಸ್ ಆಕ್ಷನ್ ಮುಖಾಂತರ ಯಾವ ರೀತಿ ನಾವು ಟ್ರೇಡ್ನ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹೊರತು, ಸೊ ಇದರಲ್ಲೇ ಟ್ರೇಡ್ ಮಾಡಬೇಕು ಅದರಲ್ಲೇ ಟ್ರೇಡ್ ಮಾಡಬೇಕು ಅಂತ ನಾನು ಇಲ್ಲಿ ಯಾವುದೇ ರೀತಿ ನಿಮಗೆ ರೆಕಮೆಂಡ್ ಮಾಡ್ತಾ ಇಲ್ಲ. ಸೊ ನಾವು ಇವಾಗ ಚಾರ್ಟಿಗೆ ಬಂದರೆ, ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಏನು, ಇದು ಕ್ಯಾಂಡಲ್ ಇದೆ ಹ್ಯಾಮರು. ಸೊ ಇದು ನಮಗೆ ಹಿಂದಿನ ದಿನ ಕ್ಲೋಸ್ ಆಗಿದೆ. ಕೆಳಗಡೆ ನಿಮ್ಗೆ ಅಲ್ಲಿ ಟೈಮಿಂಗ್ಸ್ ಕಾಣಿಸುತ್ತೆ. ಸೊ 3 ಗಂಟೆ 15 ನಿಮಿಷಕ್ಕೆ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಕ್ಯಾಂಡ್ಲು ಏನು ರೆಡ್ ಕಲರ್ ಕ್ಯಾಂಡಲ್ ಇದೆ. ಸೊ ಅದಕ್ಕೆ ನಾನು ಕಸರ್ ಮೂವ್ ಮಾಡಿದ್ರೆ ನಿಮಗೆ ಅಲ್ಲಿ ಟೈಮ್ ಕಾಣಿಸ್ತಿದೆ 9:15 ಇದು ಓಪನ್ ಆಗಿದೆ. ಸೊ ಇಲ್ಲೇನಾಯಿತು, ಸೊ ಮಾರ್ಕೆಟು ಅರೌಂಡ್ ನಮಗೆ ಇಲ್ಲಿ ಕ್ಲೋಸ್ ಆಯಿತು. ಸೊ ಮಾರನೇ ದಿನ ಓಪನ್ ಆಗಬೇಕಾದ್ರೆ ಇಲ್ಲಿ ಓಪನ್ ಆಯಿತು. ಸೊ ಇದೇನಾಯಿತು, ಒಂದು ಸ್ವಲ್ಪ ಸ್ಮಾಲ್ ಗ್ಯಾಪ್ ಡೌನ್ ಆಯ್ತು ಇಲ್ಲಿ. ಸೊ ನಮಗೆ ಬೇಕಾಗಿರೋದು ಅದೇ ಪ್ರೈಸ್ ಆಕ್ಷನ್ ರೂಲ್ಸ್ ಪ್ರಕಾರ ಏನು, ಗ್ಯಾಪ್ ಡೌನ್ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್. ಸೊ ಗ್ಯಾಪ್ ಡೌನ್ ಆಗಿ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ನಮಗೆ ಫಸ್ಟಿಗೆ ಆದರೆ ಅದು ನಾವು ಪ್ರೈಸ್ ಆಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ನಮಗೆ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಆಗಿದೆ ಇಲ್ಲಿ. ಸೊ ಗ್ಯಾಪ್ ಡೌನ್ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಆಯಿತು, ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಆಯಿತು. ಸೊ ನಾವೇನು ಮಾಡ್ಬೋದಾಗಿತ್ತು, ಈ ಒಂದು ಲೋನಲ್ಲಿ ನಾವೇನು ಮಾಡ್ಬೋದಾಗಿತ್ತು, ಸೆಲ್ ಪೊಸಿಷನ್ನ ನಾವು ತಗೋಬೋದಾಗಿತ್ತು. ಸೊ ಇಲ್ಲ ನಿಮಗೆ ಇಲ್ಲಿ ತಗೊಳಕ್ಕೆ ಭಯ ಆಯಿತು ಅಂತಂದರೆ ಬೇಕಾದ್ರೆ ನೀವು ಈ ಕೆಳಗಡೆ ಆ ಒಂದು ಲೋನ ಬೀಟ್ ಮಾಡ್ತಲ್ಲ, ಈ ಒಂದು ಮೂಮೆಂಟಮ್ ಕ್ಯಾಂಡಲ್ ಬೇಕಾದ್ರೆ ನೀವು ಸೆಲ್ ಪೊಸಿಷನ್ನ ತಗೋಬೋದಾಗಿತ್ತು. ಏನಕ್ಕಂದರೆ ಇದು ನಿಮಗೆ ಫಸ್ಟ್ನೇ ಕ್ಯಾಂಡಲಲ್ಲಿ ರಿಸ್ಕ್ ಜಾಸ್ತಿ ಇದೆ, ಸೆಕೆಂಡ್ನೇ ಕ್ಯಾಂಡಲಲ್ಲಿ ರಿಸ್ಕ್ ಕಮ್ಮಿ ಇದೆ. ಸೊ ನೀವು ಫಸ್ಟ್ನೇ ಕ್ಯಾಂಡಲಲ್ಲಿ ನಿಮ್ಗೆ ಏನಾದ್ರು ರಿಸ್ಕ್ ಜಾಸ್ತಿ ಆಯಿತು, ಭಯ ಆಯಿತು, ಬೇಡ ಅಂತ ಅನ್ಸಿದ್ರೆ ಸೆಕೆಂಡ್ನೇ ಕ್ಯಾಂಡಲಲ್ಲಿ ನೀವು ತಗೋಬೋದಾಗಿತ್ತು ಸೆಲ್ ಎಂಟ್ರಿನ. ಸೊ ನೀವೇನು ಮಾಡಿದ್ರಿ, ಸೆಲ್ ಎಂಟ್ರಿನ ತಗೊಂಡ್ರಿ. ಸೊ ಸೆಕೆಂಡ್ನೇ ಕ್ಯಾಂಡಲಲ್ಲೇ ಸೆಲ್ ಎಂಟ್ರಿ ತಗೊಂಡ್ರಿ ಅಂತ ಅನ್ಕೋಣ. ಸೊ ಇಲ್ಲಿಂದ ಇಲ್ಲಿವರೆಗೂ ನೀವು ಟ್ರೆಂಡ್ನ ರೈಡ್ ಮಾಡಿದ್ರಿ. ಸೊ ಯಾವಾಗ ಈ ಒಂದು ರಿವರ್ಸ್ ಹ್ಯಾಮರ್ ಫಾರ್ಮ್ ಆಯಿತು, ಇಲ್ಲಿ ನೀವು ಎಕ್ಸಿಟ್ನ ತಗೋಬೋದಾಗಿತ್ತು. ಇಲ್ಲ ನೀವು ಟಾರ್ಗೆಟ್ನ ಸೆಟ್ ಮಾಡ್ಕೊಂಡು ಇಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ ನೀವು ಎಕ್ಸಿಟ್ ಆದರೂ ಓಕೆನೆ. ಸೊ ಚಾರ್ಟ್ನ ಪ್ರಕಾರ ನಮಗೆ ಈ ಒಂದು ರಿವರ್ಸ್ ಹ್ಯಾಮರ್ ಬಂದಾಗ ಎಕ್ಸಿಟ್ ಸಿಕ್ಕಿದೆ. ಸೊ ನೀವು ಆ ರೀತಿ ಬೇಕಾದ್ರೆ ಎಕ್ಸಿಟ್ ಆಗೋದಾಗಿತ್ತು. ಇಲ್ಲ ನೀವು ಇಂಡಿಕೇಟರ್ ಯೂಸ್ ಮಾಡ್ಕೊಂಡು ಎಕ್ಸಿಟ್ ಆಗ್ತೀರ ಅಂದರೆ ಅದು ಕೂಡ ಓಕೆ. ಸೊ ನಿಮ್ಮ ರಿಸ್ಕ್ ರಿವಾರ್ಡ್ ಪ್ರಕಾರ ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು. ಸೊ ಇಲ್ಲಿಂದ ಇಲ್ಲಿ ನಮಗೆ ಎಷ್ಟು ಪಾಯಿಂಟ್ ಸಿಕ್ತು ಅಂತ ನೋಡೋದಾದ್ರೆ, ಸೊ ಅರೌಂಡ್ ನಮಗೆ 20 ಪಾಯಿಂಟ್ ಸಿಕ್ಕಿದೆ. ಸೊ ಇಲ್ಲಿಂದ ಇಲ್ಲಿಗೆ 20 ಪಾಯಿಂಟ್ ಸಿಕ್ಕಿದೆ. ಆಲ್ಮೋಸ್ಟ್ 0.9% ನಮಗೆ ಪ್ರಾಫಿಟ್ ಆಗಿದೆ. ಸೊ ಇದು ಕಮ್ಮಿ ಪ್ರಾಫಿಟಾ? ನಿಜವಾಗ್ಲೂ ಅಲ್ಲ. ಯಾಕೆಂದರೆ ಇದು ನೀವು ಸೆಲ್ಲಿಂಗ್ ಪೊಸಿಷನ್ ತಗೋಬೇಕು ಅಂದರೆ ಇಂಟ್ರಾಡೇಲಿ ಮಾತ್ರ ತಗೊಳಕ್ಕಾಗೋದು. ಸೊ ಸೆಲ್ಲಿಂಗ್ ಪೊಸಿಷನ್ ನೀವು ಇಂಟ್ರಾಡೇಲಿ ತಗೊಂತೀರಾ, ಅದು 0.9% ಇಲ್ಲಿ ತೋರಿಸಿದೆ ಅಂತಂದರೆ ನಿಮ್ಮ ಒರಿಜಿನಲ್ ರಿಯಲ್ ಪ್ರಾಫಿಟ್ ಬೇರೆ ಇರುತ್ತೆ. ಯಾಕಂದರೆ ಇಂಟ್ರಾಡೇಗೆ ನಿಮಗೆ ಲಿವರೇಜ್ ಕೊಡ್ತಾರೆ ಅವರು. ಸೊ ಅದರಿಂದ ನಿಮ್ಗೆ ಪ್ರಾಫಿಟ್ ಇನ್ನೂ ತುಂಬ ಜಾಸ್ತಿ ಆಗೋಗುತ್ತೆ. ಸೊ ಇದು ಜಸ್ಟ್ ಕಾನ್ಸೆಪ್ಟ್ ಅಷ್ಟೇ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಯಾವ ಒಂದು ಸ್ಟಾಕು ಯಾವ ಒಂದು ಇಂಡೆಕ್ಸ್ ಸಿಗ್ಬೇಕಾದ್ರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ಮಾರನೇ ದಿನ ನಾವು ನೋಡೋದಾದ್ರೆ ಏನಾಯ್ತು, ಇಲ್ಲಿ ಅರೌಂಡ್ ಇಲ್ಲಿ ಕ್ಲೋಸ್ ಆಗಿತ್ತು, ಇಲ್ಲಿ ಓಪನ್ ಆಯಿತು. ಸೊ ಗ್ಯಾಪ್ ಡೌನ್ ರೆಡ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಪ್ರೈಸ್ ಆಕ್ಷನ್. ಸೊ ನಾವು ಈ ಒಂದು ಲೆವೆಲಲ್ಲಿ ಸೆಲ್ ಪೊಸಿಷನ್ ತಗೋತೀವಿ. ಸೊ ಎಂಟೈರ್ ಮೂವ್ನ ನಾವು ಇಲ್ಲಿ ರೈಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ಅಷ್ಟೊಂದು ಏನು ಟ್ರೆಂಡ್ ಕೊಟ್ಟಿಲ್ಲ, ಒಟ್ಟು ಸ್ಲೋ ಆಗಿ ಡೌನ್ ಸೈಡ್ ಅಂತ ಹೋಗ್ಬೋದು. ಸೊ ಈ ರೀತಿಯೂ ಕೂಡ ನೀವು ಟ್ರೇಡ್ನ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಪ್ರೈಸ್ ಆಕ್ಷನ್ನ ನಾನು ತೋರಿಸೋದಾದರೆ, ಸೊ ನಿಮಗೆ ಕೆಲವೊಂದು ಸಲ ಏನಾಗುತ್ತೆ, ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲೇನಾಗಿದೆ ಇವತ್ತು, ಸೊ ಗ್ಯಾಪ್ ಅಪ್ ಆಗಿದೆ, ಗ್ರೀನ್ ಕಲರ್ ಮೂಮೆಂಟಮ್ ಕ್ಯಾಂಡಲ್ ಆಗಿಲ್ಲ, ಡೋಜಿ ಆಗಿ ಹೋಗಿದೆ. ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕು,
ಸೊ ಪ್ರೈಸ್ ಆಕ್ಷನ್ ಅಂದರೆ ಏನು, ಗ್ಯಾಪ್ ಅಪ್ಪು ಗ್ರೀನ್ ಕಲರ್ ಮೂವ್ಮೆಂಟಮ್ ಕ್ಯಾಂಡಲ್ ಆದರೆ ಪ್ರೈಸ್ ಆಕ್ಷನ್, ಆದರೆ ಇಲ್ಲಿ ಡೋಜಿ ಆಗೋಗಿದೆ. ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕು, ಆ ಡೋಜಿ ಆದಾಗ ಆ ಡೋಜಿಯ ಹೈಗೆ ಒಂದು ಟ್ರೆಂಡ್ ಲೈನು ಮತ್ತು ಲೋಗೆ ಒಂದು ಟ್ರೆಂಡ್ ಲೈನು ಹಾಕಬೇಕು. ಸೊ ಈ ರೀತಿ ಹಾಕೊಂಡು ಸೊ ಯಾವ ಕಡೆ ಬ್ರೇಕ್ಔಟ್ ಸಿಗುತ್ತೋ ನೀವು ಆ ಕಡೆ ಟ್ರೇಡ್ನ ಮಾಡ್ಕೋಬೋದು. ಸೊ ಇಲ್ಲಿ ಏನಾಗಿದೆ, ನಮಗೆ ಕೆಳಗಡೆ ಬ್ರೇಕ್ಔಟ್ ಕೊಟ್ಟಿದೆ, ರೆಡ್ ಕಲರ್ ಮೂವ್ಮೆಂಟಮ್ ಕ್ಯಾಂಡಲಲ್ಲಿ ನಮಗೆ ಬ್ರೇಕ್ಔಟ್ ಕೊಟ್ಟಿದೆ. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಸೆಲ್ ಪೊಸಿಷನ್ನ ತಗೋತೀವಿ. ಸೊ ಸೆಲ್ ಪೊಸಿಷನ್ ತಗೊಂಡ್ವಿ. ಸೊ ಏನಾಯಿತು, ಮಾರ್ಕೆಟು ಇದನ್ನು ಬ್ರೇಕ್ ಮಾಡ್ತು, ಟೆಸ್ಟ್ ಮಾಡ್ತು, ಟ್ರೆಂಡ್ ಹಿಂಗೇ ಬಂತು. ಸೊ ಇಷ್ಟೂ ಟ್ರೆಂಡ್ನ ನಾವು ಇಲ್ಲಿ ರೈಡ್ ಮಾಡುತ್ತೆ. ಸೊ ಯಾವಾಗ ನಿಮಗೆ ಇಲ್ಲಿ ಮಾರ್ನಿಂಗ್ ಸ್ಟಾರ್ ಥರ ಫಾರ್ಮ್ ಆಗಿದೆ. ಸೊ ಇಲ್ಲಿ ಫಾರ್ಮ್ ಆದಾಗ ನೀವೇನು ಮಾಡ್ತೀರಾ, ಎಕ್ಸಿಟ್ ಮಾಡ್ತೀರಾ. ಸೊ ಇಲ್ಲ ನಿಮಗೆ ಯಾವ್ದಾದ್ರು ಇಂಡಿಕೇಟ್ರನ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀರಾ ಅಂದರೆ ಆ ಇಂಡಿಕೇಟರ್ ಪ್ರಕಾರ ನೀವು ಬೇಕಂದ್ರೆ ಎಕ್ಸಿಟ್ ಆಗ್ಬೋದು. ಇಲ್ಲ ನೀವು ಫಿಕ್ಸ್ಡ್ ಟಾರ್ಗೆಟ್ನ ಸೆಟ್ ಮಾಡ್ಕೊಂಡು ಇಷ್ಟು ಪಾಯಿಂಟ್ಸ್ ಬಂದರೆ ಸಾಕು ನಾನು ಎಕ್ಸಿಟ್ ಆಗ್ತೀನಿ ಅಂತ ಆ ಥರ ಸೆಟ್ ಮಾಡ್ಕೊಂಡು ಎಕ್ಸಿಟ್ ಆಗ್ತೀನಿ ಅಂದರೂ ಅದು ಕೂಡ ಓಕೆ. ಸೊ ನಿಮ್ಮ ಇಷ್ಟ, ನೀವು ಯಾವ ರೀತಿ ಬೇಕಾದ್ರೂ ಟ್ರೇಡ್ನ ಮಾಡ್ಕೊಬೋದು. ಅಂದರೆ ಕಾನ್ಸೆಪ್ಟ್ ಇಷ್ಟೇ. ಸೊ ಇದು ಇವತ್ತಿನ ಕ್ಲಾಸಲ್ಲಿ ನಾವು ಕಲ್ತಿದ್ದ ಒಂದು ಪ್ರೈಸ್ ಆಕ್ಷನ್ ರೂಲ್ಸ್ಗಳು. ಸೊ ಹೋಪ್ಫುಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಏನಾದ್ರು ಕಲಿಯಕ್ಕೆ ಸಿಕ್ಕಿತ್ತು ಅಂತಂದರೆ ಸೊ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗಲಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್.